ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೇರಳ ಸ್ಪೆಷಲ್ ಬಾಳೆಕಾಯಿ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ 4 ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ದೊಡ್ಡ ಪೀಸ್ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹುಳಿ, 3 ಹಸಿಮೆಣಸಿನ್ಕಾಯಿ, ಕರಿಬೇವು, 1 ಬೌಲ್ ತುರಿದಿರೋದು ಅಥವಾ ಮಿಕ್ಸಿ ಮಾಡಿರೋದು ಈ ರೀತಿ ತೆರೆಯಾಗಿರೋ ಹಸಿ ಕೊಬ್ಬರಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, 1/4 ಸ್ಪೂನ್ ಅರಿಶಿನ. ಮೊದಲು ಇದನ್ನು ಮಾಡಬೇಕಂದ್ರೆ ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ, ಹಸಿ ಕೊಬ್ಬರಿ ಹಾಕಿ ಅದನ್ನು ಹುರಿಬೇಕು. ಎಷ್ಟು ಹುರಿಬೇಕು ಅಂದರೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ಗಿಂತನೂ ಜಾಸ್ತಿ, ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗೋ ರೀತಿಯಲ್ಲಿ ಹುರಿಬೇಕು. ಆ ಥರ ಹುರಿದ್ರೇ ಈ ಕರಿ ತುಂಬ ಟೇಸ್ಟಿಯಾಗಿ ಬರೋದು. ಬಾಳೆಕಾಯಿ ಅಂದ ತಕ್ಷಣ ನಮಗೆ ಫಸ್ಟಿಗೆ ನೆನಪಿಗೆ ಬರೋದು ಬಾಳೆಕಾಯಿ ಬಜ್ಜಿ. ಆದರೆ ಈ ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಕರಿನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ನೀವು ಟೇಸ್ಟ್ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ಈ ರೀತಿ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಇದು. ಆ ರೀತಿಯಲ್ಲಿ ಹುರಿದ ಮೇಲೆ ಕೊತ್ತಂಬರಿ ಕಾಳು ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕಾಳು ಪುಡಿ ಹಾಕಿದ ಮೇಲೆ ಫಸ್ಟು ಅದನ್ನ ಚೆನ್ನಾಗಿ ಆ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಬೇಕು. ಇದು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ. ಈಗ ಖಾರದ ಪುಡಿ, ಮೆಣಸಿನ ಪುಡಿ, ಅರಿಶಿನ ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ ಆನೇ ಇರಬೇಕು. ಸ್ವಲ್ಪ ಘಾಟ್ ಅನಿಸ್ಬೋದು, ಆದರೆ ಕೈ ಬಿಡ್ದೇ ನೀಟಾಗಿ ಹುರಿಬೇಕು. ಅದಾದಮೇಲೆ ಈ ಮಸಾಲೆ ತಣ್ಣಗಾಗಬೇಕು. ಅದಕ್ಕೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅದನ್ನ ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ಅದೇ ಬಾಣಲೆಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ರೂಢಿ ಇಲ್ಲ ಅಂದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದು ಹಾಕ್ಬೋದು. ಎಣ್ಣೆ ಹಾಕಿ ಆದಮೇಲೆ 1 ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದು, ಹಾಗೆ ಸಾಸಿವೆ, 1 ಒಣಮೆಣಸಿನ್ಕಾಯಿ ಇದೆಲ್ಲದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಈ ಕರಿ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ. ಕೊಬ್ಬರಿ ಎಣ್ಣೆ ರೂಢಿ ಇಲ್ಲ ಅಂದರೆ ನೀವು ಯಾವುದು ಸನ್ಫ್ಲವರ್ ಆಯಿಲ್ ಅಥವಾ ಬೇರೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇದೆಲ್ಲದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಕರಿಬೇವು ಹಾಕಿ ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಬಾಳೆಕಾಯಿನ ಹೆಚ್ಚಿದ ಮೇಲೆ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸೋದ್ರಿಂದ ಬಾಳೆಕಾಯಿ ಕರ್ಗಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದು ಬೇಯೋಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಬಾಳೆಕಾಯಿ ಚೆನ್ನಾಗಿ ಬೇಯಬೇಕು. ಒಂದು 70% ಬೆಂದಿದೆ ಅಂದಮೇಲೆ ಅದಕ್ಕೆ ಹುಳಿ ಹಾಕಬೇಕು. ಈಗ ಇದು ಮಸಾಲೆ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ನೀರು ಜೊತೆಗೆ ಮಿಕ್ಸಿ ಮಾಡಬೇಕು. ಪೇಸ್ಟ್ ರೆಡಿ ಆಗಿದೆ ನೋಡಿ. ಬಾಳೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕು. ಒಂದು 60% ಅಥವಾ 70% ಬೆಂದ ಮೇಲೆ ಇದು 1 ಟೇಬಲ್ ಸ್ಪೂನ್ ಹುಳಿ ತುಂಬ ಬೇಡ, 1 ಟೇಬಲ್ ಸ್ಪೂನ್ ಹುಳಿ ಹಾಕಿ ಮುಚ್ಚಿಟ್ಟು ಬೇಯಿಸಬೇಕು. ಆಲ್ಮೋಸ್ಟ್ ಅದು ಒಂದು 80% 85% ಬೆಂದಿದೆ ಅಂದಮೇಲೆ ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟ್ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಕುದಿಸಿದ್ರೆ ಬಾಳೆಕಾಯಿ ಕರಿ ರೆಡಿ. ಮಸಾಲ ಮಿಕ್ಸಿಯಲ್ಲಿ ಸ್ವಲ್ಪ ಉಳ್ಕೊಂಡಿರತ್ತಲ್ಲ ಅದಕ್ಕೆ ನೀರು ಹಾಕಿ ಆ ನೀರನ್ನು ಕೂಡ ಅದಕ್ಕೆ ಕರಿಗೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಆದಮೇಲೆ ಉಪ್ಪು ಬೇಕು ಅಂದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಅದು ಕರಿ ತುಂಬ ಗಟ್ಟಿಯಾಗಿದ್ದರೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಕುದಿಸಿದ್ರೆ ಕೇರಳ ಸ್ಪೆಷಲ್ ಬಾಳೆಕಾಯಿ ಕರಿ ರೆಡಿ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಬಾಳೆಕಾಯಿಂದ ಈ ರೀತಿಯೂ ರೆಸಿಪಿ ಮಾಡ್ಬೋದು. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.